ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಇವತ್ತಿನ ವಿಡಿಯೋ ನನಗೆ ತುಂಬ ಸ್ಪೆಷಲ್ ವಿಡಿಯೋ. ನನ್ನ ಲೈಫ್ನಲ್ಲಿ, ನಮ್ಮ ಮನೆಯವರ ಲೈಫ್ನಲ್ಲಿ ತುಂಬ ಸ್ಪೆಷಲ್ ವಿಡಿಯೋ. ಆ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ, ಎಲ್ಲರೂ ಹೊರಟರು ಪೂಜೆಗೆ. ನಾನೇ ಹೋಗಿಲ್ಲ, ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ದೀಪ್ತಿ ಇವಾಗ ಓಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಾನು ನನ್ನ ತಮ್ಮನ್ನ ನೆನೆಸ್ಕೊತೀನಿ, ಯಾಕಂದರೆ ಇವತ್ತು ಅವನು ಇರಬೇಕಾಗಿತ್ತು. ಇವತ್ತಿನ ದಿನ ಅವನಿಗೂ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವನ ವಿಷಸ್ ನನ್ನ ಜೊತೆ ಇದ್ದೇ ಇರುತ್ತೆ. ಯಾವಾಗಲೂ ಅವನನ್ನ ನವಿಲೆ ನವಿಲೆ ಅಂತಿದ್ದ. ನಾನು ಅವನ್ನ ಮೀನು ಅಂತ, ಮೀನು ಅವನ ಹೆಸರು ಮೀನು ಅಂತ ಕರಿತಾ ಇದ್ದೆ. ಮೀನು, ಇವತ್ತು ನನ್ನ ಜೀವನದಲ್ಲಿ ಸ್ಪೆಷಲ್ ಡೇ. ನೀನಿದ್ರೆ ಅದು ಇನ್ನೂ ಸ್ಪೆಷಲ್ ಆಗಿತ್ತು. ನೀನಿದ್ದಿದ್ರೆ ಇವತ್ತಿನ ದಿನ ಏನಿದೆ ಸಿಕ್ಕಾಬಿಟ್ಟೆ ಸ್ಪೆಷಲ್ ಆಗಿರೋದು. ಡೆಫಿನೆಟ್ಲಿ ನನಗೆ ಗೊತ್ತು ನಿನ್ನ ವಿಷಸ್ ನನ್ನ ಜೊತೆ ಇರುತ್ತೆ ಯಾವಾಗಲೂ ಅಂತ. ಅಲ್ಲದೆ ನಾನು ನಿನ್ನೆಯಿಂದ ನೀನು ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಕೆಲಸಗಳಲ್ಲಿ ನೀನು ಎಷ್ಟು ಸಾಥ್ ಕೊಡ್ತಿದ್ದೆ ಅಂದರೆ, ಈ ಥರ ಏನಾದರೂ ಫಂಕ್ಷನ್ಸ್ ಇದ್ದಾಗ ಪರವಾಗಿಲ್ಲ, ಎಲ್ಲಿಗೂ ನನ್ನ ಜೊತೆ ನೀನು ಇರ್ತೀಯ, ಸ್ಟ್ರೆಂತ್ ಆಗಿರ್ತೀಯ ಅಂತ ನನಗೆ ಗೊತ್ತು. ಸೊ ನೋಡೋಣ, ಎಮೋಷನಲ್ ಆಯ್ತು ನಾನು ವಿಚಾರ ಬಂದರೆ ಏನು ಅನ್ಕೋಬೇಡಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಎಮೋಷನಲ್ ಆಗಿದೆ ಅಂತ. ಇದು ಮನುಷ್ಯನ ಒಂದು ಸ್ವಭಾವನೆಲ್ವ, ಎಲ್ಲ ಮಿಕ್ಸ್ಚರ್ ಆಫ್ ಏನಂತ ಫೀಲಿಂಗ್ಸ್ ಇರಬೇಕಲ್ವಾ. ಓಕೆ, ನಾನು ದಸ್ತಕರಲ್ಲಿ ತಗೊಂಡಲ್ಲ ಆ ಸೀರೆ ನೋಡಿ, ಬ್ಲೌಸ್ ಎಲ್ಲ ರೆಡಿ ಮಾಡಿಸಿ ಈ ಫಂಕ್ಷನ್ಗೋಸ್ಕರ ಅಂತ ರೆಡಿ ಮಾಡಿಸಿ ತಗೊಂಡಿದ್ದೀನಿ. ಹೇಗಿದೆ ಸೀರೆ ಅಂತ ಹೇಳಬೇಕು. ಅದ್ರ ಜೊತೆಗೆ ನಮ್ಮ ದೀಪ್ತಿ ಕೂಡ ರೆಡಿ ಆಗಿದ್ದಾಳೆ. ನೋಡಿ ನಮ್ಮ ದೀಪ್ತಿ ರೆಡಿ ಆಗಿದ್ದಾಳೆ. ಹೇಗೆ ರೆಡಿ ಆಗಿದ್ದೀವಿ ನಾವೆಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ದೀಕ್ಷಾ ಆಲ್ರೆಡಿ ಹೋದ್ಲು, ಅಮ್ಮನೂ ಹೋಗೈತೆ, ನಮ್ಮ ಅಪ್ಪನೂ ಬಂದಿದ್ದಾರೆ. ಅವರೆಲ್ಲರಿಗೂ ಈ ವಿಡಿಯೋ ಮೂಲಕ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಡ್ತಾ ಇದ್ದೀನಿ, ಯಾಕಂದರೆ ಅವರೆಲ್ಲ ಇರೋದಕ್ಕೆ ನನಗೆ ಇವತ್ತಿನ ಡೇ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಇಲ್ಲ ಅಂದರೆ ಚೆನ್ನಾಗಿ ಬಯಸ್ಕೊತೀವಿ ಇಬ್ಬರು ದೀಪು. ಓಕೆ, ಆ್ಯಂಡ್ ನಿಮ್ಮ ವಿಷಸ್ ಕೂಡ ನನಗೆ ಇರಬೇಕು. ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗಬೇಕು ಅಂದರೆ ನಿಮ್ಗಳ ಒಂದು ಪ್ರೀತಿ ಹಾರೈಕೆ, ಮನಸ್ಸಿನಿಂದ ಒಳ್ಳೆ ಮನಸ್ಸಿನ ಹಾರೈಕೆ ಖಂಡಿತ ಬೇಕು. ಮಾಡ್ತೀನಿ ಅಂತ ನಾನು ಆ ವಿಷಸ್ ನಿಮ್ಮ ಕಡೆಯಿಂದ ಖಂಡಿತ ಇರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗುವ. ನೋಡಿ ನಮ್ಮಮ್ಮ ಫಾಸ್ಟಾಗೆ ಹೋಯ್ತಾ ಇಲ್ಲ, ಲೇಟಾಗಿ ಹೋಯ್ತೈತೆ. ಹೋಗಿ ಅಮ್ಮ, ಒಂದು 60ಗೆ ಹೋಗಿ. ಇದೇ ನೋಡಿ, ನಾನು ಲಾಸ್ಟ್ ವಿಡಿಯೋದಿಂದ ಹೇಳ್ತಾ ಇದ್ನಲ್ಲ, ಪೂಜೆ ಇದೆ ಅಂತ. ಸೊ ಭೂಮಿ ಪೂಜೆ ಇದೆ, ಅಂದರೆ ಆಯಾ ಪೂಜೆ ಇದೆ. ಇಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಅದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಲಾಸ್ಟ್ 2 years ಆಯಿತು ಇದನ್ನು ಪರ್ಚೇಸ್ ಮಾಡಿ, 2 ವರ್ಷ ಆಯಿತು. ಇವಾಗ ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ನಾವೊಂದು ಬೇರೆ ಬಿಲ್ಡಿಂಗ್ನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಮೊದಲ ಪೂಜೆ, ಭೂಮಿ ಪೂಜೆ ಅಥವಾ ಆಯಾ ಪೂಜೆ ಅಂತ ಏನು ಹೇಳ್ತೀವಿ, ಅದನ್ನು ಇವತ್ತು ಮಾಡಿಸ್ತಾ ಇದ್ವಿ. ಆ್ಯಕ್ಚುಲಿ ದೀಕ್ಷನ್ ಬರ್ತ್ಡೇ ದಿನವೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ನನ್ನ ಮನೆಯವರಿಲ್ಲ ಅಂತ ಹೇಳಿದ್ದೆ, ಅವರು ಕೇರಳಕ್ಕೆ ಹೋಗಿದ್ದಾರೆ ಅಂತ. ಅದಕ್ಕೋಸ್ಕರ ಅದರ ನೆಕ್ಸ್ಟ್ ಡೇ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಇದೇ ಪೂಜೆ ನಮ್ಮ ಮನೆಯದು. 9 ಗಂಟೆಗೆ ಇನ್ನೊಂದು ನಿಮಿಷ ನಾನು ಸೆಲೆಕ್ಟ್ ಮಾಡಿರೋದು. ಕೇಳಿಸ್ಕೊಂಡ್ರಲ್ಲ, ನಾವು ಹೀಗೆ ಅಲ್ವಾ ಹೆಣ್ಮಕ್ಳು. ಅದು 500 ರೂಪಾಯಿನ ಸೀರೆ ಆಗಲಿ, 50,000 ರೂಪಾಯಿನ ಸೀರೆ ಆಗಲಿ, ನಾವು ಉಟ್ಕೊಂಡಾಗ ಯಾರಾದರೂ ಒಬ್ಬರು ನಮಗೆ ಕಾಂಪ್ಲಿಮೆಂಟ್ ಕೊಡಬೇಕು ಇಲ್ವಾ? ನಾವೇ ಬಾಯ್ಬಿಟ್ಟು ಕೇಳಿಬಿಡ್ತೀವಿ ಸೀರೆ ಚೆನ್ನಾಗಿದೆಯಾ ಅಂತ. ಹೊರ್ಗಡೆಯವ್ರನ್ನ ಕೇಳಲ್ಲ, ಮನೆಯವ್ರನ್ನ ಕೇಳ್ತೀವಿ. ಇನ್ನು ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ. ಇಲ್ಲಾಂದರೆ ಅವ್ರು ಏನೂ ಹೇಳಲ್ಲ, ಅವ್ರ ತಲೆನೂ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ನಾನೇ ಕೇಳಿ ಅವ್ರು ಹ್ಞೂ ಅಂದರೆ ಒಂಥರ ಖುಷಿ ಪಡೋದು. ಈ ರೀತಿ ಅಲ್ವಾ ನಾವು ಹೆಣ್ಮಕ್ಳು. ಇನ್ನು ಪೂಜೆ ವಿಚಾರಕ್ಕೆ ಬರೋದಾದರೆ 9 ಗಂಟೆಯಿಂದ ಸಮಯ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಯಾವ ಕಡೆಯಿಂದ ಶುರು ಮಾಡೋದು ಅಂತ ಡಿಸ್ಕಷನ್ ಕೂಡ ನಡೀತಾ ಇತ್ತು. ಇನ್ನು ಇವರು ನಮ್ಮ ಮನೆಯವ್ರ ಫ್ರೆಂಡು ಕುಮಾರಣ್ಣ ಅಂದ್ಬಿಟ್ಟು, ಇವರು ಮತ್ತು ಮಲ್ಲೇಶಣ್ಣ ಲಾಸ್ಟ್ ವೀಡಿಯೋದಲ್ಲಿ ಕಾರ್ ತಗೊಂಡ್ರಲ್ಲ, ಆ ವಿಡಿಯೋ ನೋಡಿದ್ರಲ್ಲ ಅವರೇನೆ. ಯಾಕೆ ನಾನು ಅವ್ರಿಗೆ ಟ್ರಿಬ್ಯೂಟ್ ವಿಡಿಯೋ ಮಾಡಿದೆ ಅಂದರೆ ಇದಕ್ಕೋಸ್ಕರನೇ. ನಮ್ಮ ಮನೇಲಿ ಏನೇ ಇದ್ದರೂ ಇವರಿಬ್ಬರೂ ಹಾಜರಿರ್ತಾರೆ. ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಾರೆ. ನಾವು ಕೂಡ ಅವರೆಲ್ಲ ವಿಚಾರದಲ್ಲೂ ಭಾಗಿಯಾಗಿರ್ತೀವಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ರಕ್ತ ಸಂಬಂಧನ ಮೀರಿದ ಬಂಧ ಅಂತಾರಲ್ಲ, ಅದು ಈ ಸ್ನೇಹ ಸಂಬಂಧನೇ. ಇವ್ರ 3 ಜನ ಸ್ನೇಹ ಯಾವಾಗಲೂ ಹೀಗೆ ಇರಲಿ. ಈ ಸ್ನೇಹದ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ. ಹಾಗೆಯೇ ನಿಮ್ಗಳ ಮಧ್ಯೆನೂ ಯಾವುದೇ ಡಿಫ್ರೆನ್ಸ್ ಬರದೇ ಇರೋ ಹಾಗೆ ನೀವು ಚೆನ್ನಾಗಿರಿ ಅಂತ ಕೇಳ್ಕೊತಾ ಇರ್ತೀನಿ ದೇವ್ರ ಹತ್ರ. ಅದು ಯಾವತ್ತಿಗೂ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಇಲ್ಲಿ ಗುದ್ಲಿಲಿ ಮಣ್ಣು ತೆಗಿತಾ ಇದ್ದಾರಲ್ಲ, ಇವರು ಕೃಷ್ಣಪ್ಪ ಅಂತ. ನಮ್ಮ ಈಗ ಆಲ್ರೆಡಿ ಏನು ಮನೆ ಕಟ್ಸಿದ್ದೀವಿ ಆ ಎಲ್ಲ ಮನೆಗಳನ್ನ ಕಟ್ಟಿರ್ತಕ್ಕಂಥ ವ್ಯಕ್ತಿ, ಅಂದರೆ ಕಾಂಟ್ರಾಕ್ಟರ್ ಇವರನ್ನೇ ಕೃಷ್ಣಪ್ಪ ಅಂದ್ಬಿಟ್ಟು. ಈಗ ನಮ್ಮ 4ನೇದು, ಆಲ್ರೆಡಿ 3 ಮನೆ ಆಗಿದೆ, ಇದು 4ನೇದು.
ಇಲ್ಲಿ ನಾವೇನು ಕಟ್ಟಿಸ್ತಿದ್ದೀವಿ ಅಂತ ನಾನು ನಿಮಗೆ ಹೇಳಿಲ್ಲ, ಅದು ಸಸ್ಪೆನ್ಸ್ ಆಗೇ ಇರಲಿ. ಬಟ್ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ಇವರೇ ಮಾಡ್ತಿರೋದು. ತುಂಬ ನಂಬಿಕಸ್ಥರು. ನಮ್ಮ ಇವರ ಏನಂತ ಬಾಂಧವ್ಯ ಅಂತ ಏನು ಹೇಳ್ತೀವಿ, ಅದು 13-14ನೇ ವರ್ಷದ್ದು. ನಾನು ನಮ್ಮ ಮನೆಯವ್ರು ಇಲ್ಲ ಅಂದ್ರೂ ನಮ್ಮ ಮನೆ ಕೆಲಸಗಳು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಡೆಫಿನೆಟ್ಲಿ ಇರುತ್ತೆ. ಇಷ್ಟು ವರ್ಷದ ಬಾಂಧವ್ಯ ಅಂದರೆ ಇದ್ದೇ ಇರುತ್ತಲ್ವ. ಅದಕ್ಕೆ ಇವರೇ ಈ ಬಿಲ್ಡಿಂಗ್ ಕೂಡ ಕಟ್ಟಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ವಿಡಿಯೋ ಮೂಲಕ ಒಂದು ಥ್ಯಾಂಕ್ಸ್ ಹೇಳಿಬಿಡ್ತೀನಿ. ಇನ್ನು ಈ ಸೈಟ್ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಬೇಕು. ಇದು ಆ್ಯಕ್ಚುಲಿ ತಗೊಂಡಾಗ ಸೈಟ್ ಅಲ್ಲ, ಮನೆ, ಹಳೆ ಮನೆ ಆಗಿತ್ತು. ಅದನ್ನು ಸ್ವಲ್ಪ ಇನೋವೇಷನ್ ಮಾಡಿಸಿ ಬಾಡಿಗೆಗೆ ಬಿಡೋಣ ಅಂತ ಅಂದ್ಕೊಂಡು, ಬಟ್ ಆಗಲಿಲ್ಲ. ಸ್ವಲ್ಪ ಅದು ಹಳೇದಾಗಿದ್ದರಿಂದ ಡೆಮಾಲಿಷ್ ಮಾಡಿಸಿ ಈಗ ನಾವು ಹೊಸದಾಗಿ ಮತ್ತೊಂದು ಬಿಲ್ಡಿಂಗ್ನ ಇಲ್ಲಿ ಶುರು ಮಾಡಿಸ್ತಾ ಇದ್ದೀವಿ. ಏನು ಎತ್ತ ಅಂತ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಡೆಫಿನೆಟ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತೀನಿ. ನಿಮ್ಗಲ್ಲದೆ ಮತ್ತು ಇನ್ಯಾರಿಗೆ ಹೇಳಲಿ ಅಲ್ವಾ. ಜೊತೆಗೆ ಇನ್ನೊಂದೆರಡು ವಿಚಾರಗಳಿದ್ರ ಬಗ್ಗೆ ಹೇಳ್ತಾ ಹೋಗಬೇಕು, ಕೇಳ್ತಾ ಇರಿ. ನಾವು ಇದನ್ನು ತಗೊಂಡಾಗ ನಾನೊಂದು ಸ್ಟೇಟಸ್ ಹಾಕ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ನನ್ನ ಬರವಣಿಗೆ ಇತ್ತು ಗೊತ್ತಾ? ಕೇಳಿ ನಿಮಗೆ ಗೊತ್ತಾಗುತ್ತೆ. ಬದುಕಿನ ಬುತ್ತಿಗೆ ಮತ್ತೊಂದು ಗರಿ ಸೇರಿಸಿದ್ದಕ್ಕಾಗಿ ಅಭಿನಂದನೆಗಳು ಗೌಡ್ರೆ ಅಂತ ಹಾಕಿದ್ದೆ. ನೀವು ಯೋಚನೆ ಮಾಡಿ, ಇಲ್ಲಿ ಯಾರಿಗಾದ್ರೂ ನೋವಾಗೋವಂಗೆ ಅಥವಾ ನಾನು ಏನೋ ತೊಗೊಂಡಿದ್ದೀನಿ ಅಂತ ಸ್ಕೋಪ್ ತಗೊಳ್ಳೋವಂಗೆಲ್ಲ ಬರೆದಿದ್ದನ್ನ ನಿಜವಾಗ್ಲೂ ಕನ್ನಡ ಅರ್ಥ ಆಗೋರಿಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ, ತುಂಬ ಒಳ್ಳೆ ಪದಗಳು ಅಂತ ಕಾಂಪ್ಲಿಮೆಂಟ್ ಕೊಡ್ತಿದ್ರು. ಆದರೆ ಕೆಲವರು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಅದನ್ನು ಹುಡುಕಿ ತಿಳಿದು ನನಗೆ ಕೌಂಟ್ರ್ ಕೊಡೋ ಥರ ಅಥವಾ ನಮ್ಮಿಬ್ಬರಿಗೆ ಹರ್ಟ್ ಆಗೋ ಥರ ಸಿಕ್ಕಾಬಟ್ಟೆ ರೀಸ್ಟೇಟಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಥವರಿಗೆ ಆನ್ಸರ್ ಕೊಡ್ತಾಯಿದ್ದೀನಿ. 2 ವರ್ಷದಿಂದ ನಾನು ಆನ್ಸರ್ ಮಾಡಿಲ್ಲ ಈ ವಿಚಾರಗಳಿಗೆ, ಇವಾಗ ಆನ್ಸರ್ ಮಾಡ್ತಾಯಿದ್ದೀನಿ. ನೀವು ಆ ರೀತಿ ಸ್ಟೇಟಸ್ ಹಾಕೋದ್ರಿಂದ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಏನೂ ಆಗಲ್ಲ. ನಾವು ಯಾವುದಕ್ಕೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಯಾಕಂದರೆ ನಾವಿಬ್ಬರೂ 0ಇಂದ ಬಂದವರು. ಅಂದರೆ ನಾವು 1200 ರೂಪಾಯಿ ಬಾಡಿಗೆ ಕಟ್ಕೊಂಡು ಆ ಬಾಡಿಗೆ ಜೀವನದಿಂದ ಇವತ್ತು 4ನೇ ಕನ್ಸ್ಟ್ರಕ್ಷನ್ ಮಾಡಿಸೋವರೆಗೆ ಬಂದಿರೋಂಥ ವ್ಯಕ್ತಿಗಳು. ನಮಗೆ ಪ್ರತಿಯೊಂದು ಒಂದೊಂದು ರೂಪಾಯಿದು ಬೆಲೆ ಏನು ಅಂತ ಗೊತ್ತು. ಅಪ್ಪ ಕೊಟ್ಟರು, ಮಾವ ಕೊಟ್ಟರು ಅಂತ ಅವರೇನೋ ಕೊಟ್ಟಿದ್ದನ್ನು ಮಾರಿಕೊಂಡು ನಾವಿನ್ನೇನೋ ತಗೊಂಡವರಲ್ಲ. ಪ್ರತಿಯೊಂದು ಒಂದೊಂದು ರೂಪಾಯಿನೂ ಕೂಡಿಟ್ಟು ನಮ್ಮ ಜೀವನದ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಿ ಆ ಹಣದಲ್ಲಿ ನಾವು ಪ್ರತಿಯೊಂದನ್ನು ಮಾಡ್ಕೊಂಡು ಬಂದಿರೋದು. ನೀವ್ಯಾರೋ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸ್ಟೇಟಸ್ ಹಾಕಿದ ತಕ್ಷಣ ನಾವು ಅದಕ್ಕೆ ಏನಂತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋತೀವಿ ಅಂತ ಡೆಫಿನೆಟ್ಲಿ ಅಂದ್ಕೋಬೇಡಿ. ನಿಮ್ಮಂಥವ್ರು 1000 ಜನ ಇರ್ತಾರೆ. ಅಂಥವ್ರಿಗೆ ಈ ರೀತಿ ಒಂದೊಂದು ಸ್ಟೆಪ್ ಮೂಲಕ ನಾವು ಆನ್ಸರ್ ಕೊಡ್ತಾ ಇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದಕ್ಕೆ ಇದುವರೆಗೂ ನಾನು ಏನೂ ಮಾತಾಡಿರಲಿಲ್ಲ. ನಿಮ್ಮಂಥವ್ರು ಇರಬೇಕು. ಯಾಕೆ ಹೇಳಿ, ನಿಮ್ಮಂಥವ್ರು ಒಂಥರ ಮೋಟಿವೇಶನ್ ಇದ್ದಂಗೆ ನಮಗೆ. ನಿಮ್ಮಂಥವ್ರಿಂದಲೇ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು. ಸುಮ್ಮನೆ ಕೂರಬಾರ್ದು, ಸೈಲೆಂಟಾಗಿ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ ಎಚ್ಚರಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನಿಮಗೆ ಒಂದು ರೀತಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ದಯವಿಟ್ಟು ನೀವು ಪ್ರಯತ್ನ ಪಡಿ. ನಿಮ್ಮನ್ನು ಯಾರಾದ್ರೂ ಸ್ವಲ್ಪ ಹೊಗಳೋ ರೀತಿ ಆಗೋಂಗೆ ದಯವಿಟ್ಟು ಬೇರೆ ಮನೆ ವಿಚಾರದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನಿಮ್ಮದೇ ಫ್ಯಾಮಿಲಿ ಇರುತ್ತೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗಿರೋ ಮಕ್ಕಳುಗಳಿಗೆ ನೀವೇನಾದರೂ ಮಾಡೋದ್ರ ಬಗ್ಗೆ, ಅವ್ರಿಗೊಂದಷ್ಟು ಕೂಡಿಡೋದ್ರ ಬಗ್ಗೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಬೇರೆಯವರು ಅವ್ರವ್ರ ಲೈಫ್ನ ನಿಜವಾಗ್ಲೂ ಚೆನ್ನಾಗಿ ಲೀಡ್ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಅಷ್ಟು ಮೆಚುರಿಟಿ ಅಂತ ಅವ್ರಿಗಿರುತ್ತೆ. ನೀವು ಅಷ್ಟೇ ಸ್ವಲ್ಪ ಮೆಚೂರ್ಡಾಗಿ ಬಿಹೇವ್ ಮಾಡಿ. ಇಲ್ಲ ಅಂದರೆ ಇವತ್ತೇನು ನಮ್ಗಳಿಂದ ದೂರ ಆಗಿದ್ದೀರಿ, ಡೆಫಿನೆಟ್ಲಿ ದೂರನೇ ಉಳ್ಕೋತೀರ. ನಾವಂತೂ ಡಿಸೈಡ್ ಮಾಡಿದ್ದೀವಿ, ನಮಗೆ ಬೇಜಾರಾಗೋ ರೀತಿ ನಡ್ಕೊಳ್ಳೋರಿಂದ ಯಾವತ್ತಿಗೂ ದೂರ ಇರಬೇಕು ಅಂತ ನಾನು ನಮ್ಮ ಮನೆಯವರು ಡಿಸೈಡ್ ಮಾಡಿ ಬಹುಶಃ 2 ವರ್ಷಗಳೇ ಆಗೋಯ್ತು. ಓಕೆ, ಆಯನ್ಯ ಕಲಾಯನಿ ಪಾಯನಿ ಕಲಾಯನಿ ನಮಸ್ತೆ ಅಮ್ಮ. ನಮಸ್ತೆ. ನೀವು ಇನ್ನು ಅರ್ಚಕರು ನೋಡೋದ್ರಲ್ಲ, ಇವರು ಪಕ್ಕದ ದೇವಸ್ಥಾನ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರು. ಹಾಗೆಯೇ ನಮ್ಮ ಮನೆಯವರ ಸ್ನೇಹಿತರೂ ಹೌದು. ಅದಕ್ಕೋಸ್ಕರನೇ ಈ ಸಲ ಈ ಅರ್ಚಕರಿಗೆ ನಮ್ಮ ಪೂಜಾ ಕೈಂಕರ್ಯದ ಸಾರಥ್ಯವನ್ನು ವಹಿಸಿದ್ದೀವಿ. ಹಾಗೆಯೇ ಇವ್ರದ್ದು ವಿಡಿಯೋಗಳನ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮಂತ್ರಗಳನ್ನ ಹೇಳ್ತಾರೆ, ಕೇಳಿ. ಓಂ ಸುಮುಖಷ್ಟೇ ಗದಂತಶ್ಚ ಕಮಲಾಗಜಗಣಿಕಃ ಲಂಬೋದರಶ್ಚ ವಿಕಟ ವಿಘ್ನರಾಜೋ ಗಣಾಧಿಪಾಃ ಓಂ ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರ ಗಜಾನನಃ ದ್ವಾದಶೈತಾನಿ ನಾಮಾನಿ ಪುಡೇಶ್ವನ್ಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ಪಶ್ಯನ ಜಾಯತೆ ಶುಕ್ಲಾಂಬರಧರಂ ವಿಷ್ಣುವರ್ಣಂ. ನಿಂಬೆಹಣ್ಣು ಕೊಡಿ, ಪಾಲ್ ಮಾಡಿ. ಅದು 6 ಪಾಲ್ ಮಾಡಿಬಿಟ್ಟು ಎಲ್ಲದಕ್ಕೂ ಒಂದೊಂದು ನಿಂಬೆಹಣ್ಣು ನೋಡು, ಕುಂಕುಮ ಇಟ್ಕೊಂಡು ಬಂದು ತ್ರಿವಿಕ್ರಮಾನ್ಮ ವಾಮನಾನ್ಮ ಶ್ರೀಧರಾನ್ಮ ಋಷಿಕೇಶಾನ್ಮ ಪದ್ಮನಾಭಾನ್ಮ ದಾಮೋದರಾನ್ಮ ಶ್ರೀಕೃಷ್ಣಾಯ ನಮಃ.
ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಭೀಪ್ಸಿತಾರ್ಥಂ ಸಿದ್ಧ್ಯರ್ಥಂ ಭೂಯತೆ ಸ್ಥಿರೇರಪಿ. ನಮ್ಮ ರಂಗೋಲಿ ಬಿಡಮ್ಮ ಇಲ್ಲಿ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಅದ್ಯ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಖೆ ರಾಮಕ್ಷೇತ್ರೆ ಬೌದ್ಧಾವತಾರೆ ಅರ್ಕಪುಷ್ಕರಣಿ ಕ್ಷೇತ್ರೆ. ಇದು ಅರ್ಕಪುಷ್ಕರಣಿ ಕ್ಷೇತ್ರ ಹಳೆ ಹೇಳ್ತಾರೆ. ಇದು ಅರ್ಕೇಶ್ವರ ಸ್ವಾಮಿ ಆದ್ದರಿಂದ ಅರ್ಕಪುಷ್ಕರಣಿ ಪುಣ್ಯಕ್ಷೇತ್ರ ಅಂತ ಹೇಳ್ತದೆ ಶಾಸ್ತ್ರಕಾರರು. ಈ ನಿನ್ನೆ ರಥಸಪ್ತಮಿ ಆಯಿತು. ರಥಸಪ್ತಮಿಯಲ್ಲಿ ಪ್ರತಿಯೊಬ್ಬರು ಎಕ್ಕದಲ್ಲೇ ಇಟ್ಕೊಂಡು ಸ್ನಾನ ಮಾಡ್ತಾರೆ. 7 ಜನ್ಮದ ಪಾಪಕರ್ಮಗಳು ನಿವಾರಣೆ ಆಗಲಿ ಅಂತೇಳಿ, ವರ್ಷದವರೆಗೂ ಯಾವುದೇ ವಿಧವಾದಂಥ ತಾಪತ್ರಯಗಳು ಬರದೇ ಇರಲಿ ಅಂತೇಳಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದೇ ಈ ಹಳೆ ಹೇಳ್ತಾರೆ ಪುಣ್ಯ ನದಿಯಲ್ಲಿ ಏಕದೈಲೆ ಹಿಡ್ಕೋಬೇಕಾಗಿಲ್ಲ. ಅವನ ಕ್ಷೇತ್ರವೇ ಆದ್ದರಿಂದ, ಅರ್ಕ ಅಂದರೆ ಸೂರ್ಯನಾರಾಯಣನ ಕ್ಷೇತ್ರವೇ ಆದ್ದರಿಂದ ಏಕದೈಲೆ ಇಟ್ಕೊಳ್ಬೇಕಾಗಿಲ್ಲ, ಹಾಗೆ ಸ್ನಾನ ಮಾಡ್ಬೋದು ಅಂತ ಶಾಸ್ತ್ರ ಹೇಳ್ತದೆ. ಈ ಅರ್ಕೇಶ್ವರನನ್ನು ಸಾಕ್ಷಾತ್ ಸೂರ್ಯದೇವರೇ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಹೇಳಿ ಪ್ರತೀತಿ ಇದೆ. ಎಲ್ಲೂ ಇತಿಹಾಸದಲ್ಲಿ ಎಲ್ಲ ಲಿಂಗು ಯಾವಾಗ ಸ್ಥಾಪನೆ ಮಾಡಿದ್ದು ಏನು ಎಲ್ಲೂ ಇತಿಹಾಸದಲ್ಲಿಲ್ಲ. ಇನ್ನು ದೇವಸ್ಥಾನ ಮುಂದಕ್ಕೆ ಗೋಪುರ ಗುಡಿ ಎಲ್ಲ ಕಟ್ಟಿರೋದೆಲ್ಲ ಇತಿಹಾಸದಲ್ಲಿದೆ, ಚೋಳರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳಿ. ಆದರೆ ಈ ಲಿಂಗವನ್ನು ಸ್ಥಾಪನೆ ಮಾಡಿದ್ದು ಯಾರು ಅನ್ನೋದು ಇತಿಹಾಸದಲ್ಲಿಲ್ಲ. ಆ ಸಾಕ್ಷಾತ್ ಪರಮೇಶ್ವರನನ್ನು ನಮ್ಮ ಸೂರ್ಯನಾರಾಯಣರು ಬಂದು ಸ್ಥಾಪನೆ ಮಾಡಿದ್ದು ಅಂತ ಇತಿಹಾಸ ಇದೆ. ಆದ್ದರಿಂದ ಕಾವೇರಿ, ಅದ್ರ ಜೊತೆಗೆ ಅರ್ಕ ಪುಷ್ಕರಣಿ ಅಂತ ಹೇಳಿ ಹೆಸರು. ಅಂತ ಒಂದು ಅರ್ಕ ಪುಷ್ಕರಣಿ ಕ್ಷೇತ್ರದಲ್ಲಿ ಜೊತೆಗೆ ಗರುಡಗಂಬ ಇರೋದರಿಂದ ಮಹಾರಾಜರು ಸ್ಥಾಪನೆ ಮಾಡಿರೋದು ಗರುಡಗಂಬ. ಇಲ್ಲಿ ಯಾವುದೇ ವಾಸ್ತು ದೋಷನೂ ಬರಲ್ಲ, ನೀವು ಹೆಂಗೆ ಬೇಕಾದರೂ ಮನೆ ಕಟ್ಕೊಳ್ಬೋದು. ಇದೊಂದು ಊರಲ್ಲಿ ಮಾತ್ರ ಸಕಲ ವಾಸ್ತು ದೋಷಗಳು ನಿವಾರಣೆ ಆಗ್ತದೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನೀವು ಮನೆ ಕಟ್ಟಲಿಕ್ಕೆ ಬಂದಿದ್ದೀರಿ, ನಿಮ್ಮ ಕಾರ್ಯ ಪರಿಪೂರ್ಣ ಫಲ ಕೊಡಿ. ಅರ್ಕ ಪುಷ್ಕರಣಿ ಕ್ಷೇತ್ರೆ ಭಗವತಿ ಮೀನಾಕ್ಷಾಂಬಾ ಸಮೇತ ಅರ್ಕೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರೆ ಕೃಷ್ಣರಾಜನಗರ ಪುಣ್ಯಕ್ಷೇತ್ರೆ ಅದ್ಯ ಆಯು ತಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲಪಕ್ಷೆ ಅಷ್ಟಮ್ಯಾಂ ವಾಸರಃ ವಾಸರಸ್ತು ಇಂದು ವಾಸರ ಯುಕ್ತಾಯಾಂ ಅಶ್ವಿನಿ ನಕ್ಷತ್ರ ಯುಕ್ತಾಯಾಂ. ಇದು ವಿಶ್ವಾಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ, ಅಷ್ಟಮಿ ತಿಥಿ, ಅಶ್ವಿನಿ ನಕ್ಷತ್ರ. ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗಕರಣ ಎಲ್ಲದನ್ನು ಹೇಳಬೇಕು ಶಾಸ್ತ್ರಕಾರ. ಉತ್ತರಾಯಣದಲ್ಲಿ ಬಹಳ ವಿಶೇಷ. ಯಾವುದೇ ಪೂಜೆ ಪುನಸ್ಕಾರ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶಗಳು ಮಾಡಬೇಕು ಅಂದ್ರೆ ಉತ್ತರಾಯಣ ಬಹಳ ಶ್ರೇಷ್ಠ ಅಂತ. ಮೊನ್ನೆ ಸಂಕ್ರಾಂತಿ ಹಬ್ಬದಿಂದ ಮಕರ ಸಂಕ್ರಾಂತಿ ಹಬ್ಬದಿಂದ ಆಷಾಢ ಮಾಸದವರೆಗೂ ಉತ್ತರಾಯಣ, ಆಷಾಢ ಮಾಸದಿಂದ ಮತ್ತೆ ಮಕರ ಸಂಕ್ರಾಂತಿವರೆಗೂ ದಕ್ಷಿಣಾಯಣ. ಉತ್ತರಾಯಣದಲ್ಲಿ ವಿಶೇಷವಾಗಿ ಮದುವೆ ಮುಂಜಿ ಗೃಹ ಪ್ರವೇಶಗಳು ಬಹಳ ಶ್ರೇಷ್ಠ, ಬಹಳ ಫಲ ಕೊಡ್ತವೆ ಅಂತ ಹೇಳ್ತೇವೆ. ನಾವು ಹೇಗೆ ಶುಕ್ಲಪಕ್ಷ ಕೃಷ್ಣ ಪಕ್ಷ ಅಂತೇಳಿ ಮಾಡ್ತೀವೋ, ಶುಕ್ಲಪಕ್ಷದಲ್ಲಿ ಹುಣ್ಣಿಮೆವರೆಗೂ ಚಂದ್ರ ಅರಳ್ತಾ ಇರ್ತಾನೆ, ಹುಣ್ಣಿಮೆ ಕಳೆದ ನಂತರ ಕ್ಷೀಣಿಸ್ತಾ ಬರ್ತಾನೆ. ಕ್ಷೀಣಚಂದ್ರದಲ್ಲಿ ನಾವು ಯಾವುದು ಕಾರ್ಯ ಮಾಡಬಾರ್ದು. ಅಂದರೆ ನವಮಿ ದಶಮಿಯಿಂದ ನಂತರ ಅಮಾವಾಸ್ಯವರೆಗೂ ಯಾವ ಶುಭ ಕಾರ್ಯವನ್ನು ಮಾಡಬಾರ್ದು. ಚಂದ್ರ ಹೇಗೆ ಕರಗ್ತಾ ಬರ್ತಾನೆ ಹಾಗೆ ಕರಗ್ಬಿಡುತ್ತೆ ನಮ್ಮ ಇದು ಅಂತ ಹೇಳಿ. ವೃದ್ಧಿ ಚಂದ್ರದಲ್ಲಿ ನಾವು ಮಾಡ್ತಾ ಹೋದರೆ, ಹುಣ್ಣಿಮೆ ಒಳಗೂ ನಾವು ಕಾರ್ಯ ಮಾಡ್ತಾ ಹೋದರೆ ಹಾಗೆ ನಮ್ಮ ಬದುಕು ಸಹ ಅರಳುತ್ತದೆ. 9 ನಿಮಿಷ ಆಗೋಯ್ತಲ್ಲ. ವೃದ್ಧಿ ಚಂದ್ರದಲ್ಲಿ ಈ ಕಾರ್ಯ ಪರಿಪೂರ್ಣವಾಗಿ ಫಲ ಕೊಡುತ್ತೆ. ಶುಭಯೋಗ ಶುಕ್ತಾಯಾಂ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಮಮೋಪಾತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ
ಪ್ರೀತ್ಯರ್ಥಂ ಮಮ ಅಸ್ಮಾಕಂ सहकुटुम्बानां क्षेमस्थैर्य विजयवीर्य अभय आयुरारोग्य आनंद ऐश्वर्य अभिवृद्धि सिद्ध्यर्थं धर्म अर्थ काममोक्ष चतुर्विध फलपुरुषार्थ सिद्ध्यर्थं आगामी सूचित सर्व अरिष्ट निवारणार्थं इह जन्मनि पूर्वजन्मनि जन्म जन्मांतरेषु समस्त पापपीडा परिहारार्थं धनकनक वस्तुवाहन अष्टैश्वर्य स्थिरलक्ष्मी प्राप्त्यर्थं दारिद्र्यलक्ष्मी निवारणार्थं महालक्ष्मी अनुकूलता सिद्ध्यर्थं मम सहकुटुंब सपरिवार समेत अन्योन्य शाश्वत सुखमय समृद्धि संतृप्ति सार्थक जीवन प्राप्त्यर्थं मम व्यवहार क्षेत्रे व्यवहार दिने दिने अभिवृद्धि सिद्ध्यर्थं उद्योग क्षेत्रे मनश्शान्त्यर्थं सकल वाग्वाद निवारणार्थं दीर्घायुष्य दीर्घसौमंगल्य प्राप्त्यर्थं पुत्र्याः दीर्घायुष्य अभिवृद्धि सिद्ध्यर्थं उन्नत विद्याभ्यास उन्नत उद्योग प्राप्त्यर्थं मम सहकुटुंब अभिवृद्धि सिद्ध्यर्थं विशेषेण मम भूक्षेत्रे भू खनन कार्य परिपूर्ण फल प्राप्त्यर्थं गृहारंभ कार्य शीघ्रमेव गृहप्रवेश प्राप्त्यर्थं तत्संबंध पंचकलश देवता वास्तुवर्ण पुण्याः देवता कुलदेवता लक्ष्मी वेंकटेश्वर स्वामी देवता क्षेत्र देवता मीनाक्षांबा समेत अर्केश्वर स्वामी ಹೊಳೆ ಗಣಪತಿ ಹೊಳೆ ಆಂಜನೇಯ ಸ್ವಾಮಿ ಪಾರ್ಕಲ್ಲಿರೋ ಗಣಪತಿನೂ ಅಷ್ಟೇ ಹೊಳೆಯಲ್ಲಿ ಇದ್ದಿದ್ದು ಅಲ್ಲಿ ಆಂಜನೇಯ ಇದೆಯಲ್ಲ ಆಂಜನೇಯ ಬೆಳಕಲ್ಲ ಅದು ಹೊಳೆಯಲ್ಲಿ ಇದ್ದಿದ್ದು ಇದು ರೀಕನ್ಸ್ಟ್ರಕ್ಷನ್ ಇದು ಕೆ ಆರ್ ನಗರ 53ರಿಂದ ಹೌದು 53ರಿಂದ ರೀಕನ್ಸ್ಟ್ರಕ್ಷನ್ ಇದು ಬಹಳ ಪ್ಲ್ಯಾನ್ ಮಾಡಿ ಬಹಳ ಸುಂದರವಾಗಿ ಕಟ್ಟಿದ್ದಾರೆ ವಿಶ್ವೇಶ್ವರಯ್ಯನವರೇ ಪ್ಲ್ಯಾನ್ ಹಾಕಿದ್ದಾರೆ ನೀವು ಯಾವುದಾದ್ರೂ ಒಂದು ಮಹಡಿ ಮೇಲೆ ನಿಂತ್ಕೊಂಡ್ರೆ ಪ್ರತಿ ಒಂದು ಕಡೆನಲ್ಲೂ ನಿಮಗೆ ತೆಂಗಿನ ಮರಗಳೇ ಕಾಣಿಸೋದು ಇವತ್ತಿಲ್ಲ ಎಲ್ಲ ಕಡ್ದು ಹಾಕ್ಬಿಟ್ಟಿದ್ದಾರೆ ಸಾಲು ಮರಗಳಿದ್ದು ಹಳೆ ಇರ್ತಾರೆಯಿಂದ ಕೆ ಆರ್ ನಗರಕ್ಕೆ ಬರೋವರೆಗೂ ತುಂಬ ಸುಂದರವಾಗಿತ್ತು ಆಯ್ತಾ ಹೊಳೆ ಗಣಪತಿ ಹೊಳೆ ಆಂಜನೇಯ ಸ್ವಾಮಿ ಹೇಳಿ ಆದಿಶಕ್ತಿ ತೋಪಮ್ಮ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ದೇವತಾ ಪರಿಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಯಾವಚ್ಛಕ್ತಿ ಧ್ಯಾನ ಉಪಚಾರ ಪೂಜಾ ಆರಾಧನಂಚ ಕಾರ್ಯ ಕರ್ಮ ಕರಿಷ್ಯೆ ಸಂಕಲ್ಪ ಇದು ಸಂಕಲ್ಪವನ್ನು ಯಾವತ್ತೂ ದೃಢವಾಗಿ ಮಾಡಬೇಕು ಗಣಪತಿ ಬಳಿ ನೈವೇದ್ಯಾರ್ಥ ಸದನೇ ಫಲನ್ನಾರಿಕೇಳ ಫಲಂ ಪುರೋಪಹಾರಂ ಬ್ರಹ್ಮೋಪಹರತೆ प्रथमान्य सन्देनाकं महिमानस्यन्तर्पूर्वैसाध्या सन्ति देवाः दोषरोप्रोक्त वेदान्ते प्रतिष्ठितः तस्य प्रगति निम्नमु कोडु तस्य प्रगतिलीनस्य परस्य महेश्वरः ಹೇಳಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ನಮೋ ಹೇರಂಬ ಮದಮೋಹಿತ ಮಮ ಸರ್ವ ಸಂಕಷ್ಟ ನಿವಾರಯ ಸ್ವಾಹ ಗಣಪತಿಗೆ ಹಾಕ್ಬಿಡಿ
ಯಾವುದೇ ಪೂಜೆ ಪ್ರಾರಂಭ ಮಾಡಬೇಕಾದರೂ ಮೊದಲು ಗಣಪತಿ ಪೂಜೆ ಮಾಡಬೇಕು. ಆ ಪ್ರಕಾರವಾಗಿ ನಿರ್ವಿಘ್ನಕಾರಕನಾದ ಗಣಪತಿಯನ್ನು ಆರಾಧಿಸಿದ್ದೀರಿ. ಆ ನಿರ್ವಿಘ್ನಕಾರಕನಾದ ಗಣಪತಿಯು ಯಾವ ಉದ್ದೇಶದಿಂದ ಇವತ್ತು ಇಲ್ಲಿ ಕುಳಿತು ಪೂಜೆ ಮಾಡ್ತಾ ಇದ್ದೀರೋ ಆ ಉದ್ದೇಶವನ್ನು ಪರಿಪೂರ್ಣವಾಗಿ ಅತಿ ಶೀಘ್ರದಲ್ಲಿ ಈಡೇರಿಸಿಕೊಡ್ತಕ್ಕಂಥ ಅನುಗ್ರಹವನ್ನು ನಿಮಗೆ ಕೊಡಲಿ. ಮಹಾಗಣಪತಿಯ ಅನುಗ್ರಹ ಪರಿಪೂರ್ಣವಾಗಿ ನಿಮಗೆ ಸಿಗಲಿ. ಸಮಸ್ತು ಯಶಸ್ಸಾಗಲಿ. ಮಹಾಗಣಪತಿ ದೇವತಾ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು. ಸಮಸ್ತ ಸಂಘಗಳಾನೆ ಭವಂತು. ನಿಮ್ಮ ಗರ್ಕೆ ಕೊಡಿ, ಮುಡ್ಕೊಂಬಿಡಿ. ಮಹಾಗಣಪತಿ ಸರ್ ಪಂಚೆ ತಂದ್ರ ಉಟ್ಕೊಳ್ಳಿ ಸರ್. ಈಗ ಮುಗ್ದೆ ಹೋಯ್ತಲ್ಲ ಅಂತ ಒಳ್ಳೆ ಹಾಕ್ಸಿವಿ. ಸರಿ ಆಯ್ತು. ವಿಷ್ಣು ಕಂಠೆ ರುದ್ರ ಸಮಾಕೃತ ಮೂಲೇಶ್ವ ಬ್ರಹ್ಮ ಮಧ್ಯೆ ಮಾತೃನಾಥು ಸಾಗರ ಅಸರ ಸಪ್ತ ದ್ವೀಪ ಸುಂದರ ಋಗ್ವೇದೋ ದುರ್ವೇದ ನಕ್ಷತ್ರ ದೇವತಾಭ್ಯೋ ನಮಃ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಅತ್ರ ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿಧಿ ಭವ, ಮುದ್ಗರೋ ಭವ, ಫಲದೋ ಭವ, ವರದೋ ಭವ, ಅವಕುಂಠಿತೋ ಭವ, ಸುಮುಖೋ ಭವ, ಸುಪ್ರಸನ್ನೋ ಭವ. ಹೇಳಿ. ಮಮ ಸರ್ವಾಭೀಷ್ಟ ಫಲ ಪ್ರದೋ ಭವ. ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾ ಅವಸಾನಕಂ ತಾವತ್ವಂ ಪ್ರೀತಿ ಭಾವೇನ ಕಲಶೆ ಧಾನ್ಯೆ ಮಂಟಪೆ ಭೂಕ್ಷೇತ್ರೆ ಆಯುಧೆ ಅಸ್ಮಿನ್ ಸನ್ನಿಧಿಂ ಕುರು. ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮ ಅರ್ಚಕರು KR ನಗರ ಹಾಗೆಯೇ ಅರ್ಕೇಶ್ವರ ದೇವಸ್ಥಾನದ ಬಗ್ಗೆ ಏನೇನು ಹೇಳಿದ್ರಲ್ಲ ಅದೆಲ್ಲ ನಿಜವಾಗಿಯೂ ನಡೆದಿರೋದು. ಹಾಗೆಯೇ ನಮ್ಮ KR ನಗರ ಒಂದು ಪ್ಲ್ಯಾನೆಡ್ ಸಿಟಿ, ಒಂದಷ್ಟು ವಿಶೇಷತೆಗಳಿದೆ. ಅದರಲ್ಲಿ ನಮ್ಮ ಅರ್ಚಕರು ಕೆಲವೊಂದು ಹೇಳಿದ್ದಾರೆ. ಇಲ್ಲಿ ಕಲ್ಸಕ್ಕೂ ಬೆಳಗ್ಗೆ, ಹಾರೆಗುದ್ದಿಗೂ ಬೆಳಗ್ಗೆ, ಸೂರ್ಯದೇವರಿಗೂ ಬೆಳಗ್ಗೆ. ಧೂಪಂದರಿಸಯಾಮಿ. ಅಮ್ಮ ನವೀನಮ್ಮ ಆ ಹಣ್ಣಿಗೆ ಕಾಯಿಗಳಿಗೆ ಮತ್ತು ಅಲ್ಲಿ ಕದಳಿ ಫಲಂ ನಾರಿಕೇಳ ಫಲಂ ನಾನಾ ವಿಧ ಫಲಂ ಅನ್ನಂ ನೈವೇದ್ಯ ಹಾಕ್ಬಿಡಿ. ಕಲಿಸೋದು ನೀವು ಅನ್ನಂ ನೈವೇದ್ಯಂ ನಮೇದಿ ಯಾಮಿ ಭೋಜನ ಮಧ್ಯೆ ಭೋದೋರ್ತು ಮಿತ್ರ ಭೋಜನ ಮತ್ತೊಂದು ಪಾತ್ರಂ ಮದಾ ಪೂರ್ಣಂ ದದಾತಿ ಮಾಧುರ್ಯಾ ಸಹನೇತಿ ಏಕತಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನಃ ಯುಸ್ತೇಜೋ ದದಾತಿ ಪರ್ಯಾಪ್ಯಾಯ ಅನಂತರಾಯಾಯ ಸರ್ವಸ್ಥೋಮೋತಿರಾತ್ರ ಉತ್ತಮ ಮಹರ್ಭವತಿ ಸರ್ವಸ್ಯಾಪ್ಯೈ ಸರ್ವಸ್ಯ ಸಿದ್ಧಿ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ನೋಡ್ತಾ ಇದ್ದೀರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು? ಸುಮ್ಮನೆ ವಿಡಿಯೋ ನೋಡೋದಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಾವು ಇವತ್ತೇನು ಪೂಜೆ ಮಾಡಿದ್ವಿ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ, ನೀವೇನೇನು ಅಂದ್ಕೊಂಡಿದ್ದೀರಿ ಅದೆಲ್ಲ ನೆರವೇರಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಮೊದಲಿಗೆ ನಾನು ಏನು ವಿಚಾರ ಹೇಳಿದೆ ನಿಜವಾಗ್ಲೂ ಅದು ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿದ್ದಂಥ ವಿಚಾರ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾವತ್ತೂ ಅಷ್ಟೇ ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸೋಣ, ಆಗ ದೇವರು ನಮಗೂ ಒಳ್ಳೇದಾಗಲಿ ಅಂತ ತಥಾಸ್ತು ಅಂತ ಹೇಳ್ತಾರೆ ಅಂತ ನಂಬಿರೋಳು ನಾನಾಗಲಿ ನಮ್ಮ ಮನೆಯವರಾಗಲಿ ಅದೇ ಒಂದು ತತ್ವನ ನಂಬಿ ಬದುಕ್ತಾ ಇರೋರು. ಅದೇ ರೀತಿ ಹೇಳ್ತಿದ್ದೀನಿ. ಯಾವತ್ತಿದ್ರೂ ನಾವು ಒಂದಿನ ಈ ಭೂಮಿನ ಬಿಟ್ಟು ಹೋಗಬೇಕಾಗಿರೋರೆ. ಹೋಗುವಾಗ ಒಳ್ಳೆಯದನ್ನು ಮಾತ್ರ ತಗೊಂಡೋಗೋಣ. ಬೇರೆಯವ್ರಿಗೆ ನೋವು ಕೊಟ್ಟು ಬದುಕುವಂಥ ಅನಿವಾರ್ಯತೆ ದೇವರಾಣೆಗೂ ಇಲ್ಲ ಅನ್ನೋದು ನನ್ನ ನಂಬಿಕೆ. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬದುಕಿ ಒಳ್ಳೆಯವರು ಅನ್ನಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ, ನಿಜವಾಗ್ಲೂ ಒಳ್ಳೆಯವರಾಗಿ ಬದುಕೋಣ. ಏನಂತೀರಿ? ಆಗ ಎಲ್ಲವೂ ಒಳ್ಳೆಯದಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ, ವಿಡಿಯೋ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ಇಷ್ಟೇ ಅಲ್ಲ, ಮುಂದುವರೆದ ಭಾಗ ಇನ್ನೂ ಇದೆ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಇವತ್ತು ಇಷ್ಟೇ ಹಾಕಿದ್ದೀನಿ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ನೆಕ್ಸ್ಟ್ ನಾವೇನು ತಿಂಡಿ ಮಾಡಿಸಿದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಹಾಗೆಯೇ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್. ನಾವು ಅವಳ ಬರ್ತ್ಡೇ ದಿನ ಕೇಕ್ ಕಟ್ ಮಾಡಿಸಿರಲಿಲ್ಲ ಅಲ್ವಾ? ಇವತ್ತು ಮಕ್ಕಳೆಲ್ಲ ಇದ್ದಾರೆ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಬರೀ ಕೇಕ್ ಅಷ್ಟೇ ಅಲ್ಲ, ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ. ತುಂಬ ಖುಷಿಪಟ್ಟಳು ಆ ಗಿಫ್ಟ್ ನೋಡಿ. ಅದೇನು ಅಂತೆಲ್ಲ ಗೊತ್ತಾಗಬೇಕು ಅಂದರೆ ನನ್ನ ಮುಂದಿನ ವಿಡಿಯೋಗೆ ಕಾಯ್ತಾ ಇರ್ತೀರಂತ ಭರವಸೆ ಇಡ್ತಾ ಹೋಗಿ ಬರ್ತೀನಿ. ಹೋಗಿ ಬರಲಾ? ಥ್ಯಾಂಕ್ ಯು.